ಕಳ್ಳನ ಮಕ್ಕಳು ಅಂತ ಹೇಳ್ದೆ ಅಂತ ಇಷ್ಟು ನ್ಯೂಸ್ ಮಾಡ್ತಿದ್ದಾರೆ ಅಲ್ವಾ. ಇವರು ಇಲ್ಲಿದ್ದಾರೆ ನೋಡಿ, ಮಧುಸೂದನ್ ಆರ್ ಅಂತೆ ಈ ಅಪ್ಪ. ಅದಾದ ನಂತರ ಮುರುಳಿ ಅಂತ ಅನ್ನೋ ಈ ಅಪ್ಪ ಇಬ್ಬರೂ ಕೂತ್ಕೊಂಡು, ನಾನು ಸ್ಟೇಷನಲ್ಲಿ ಇರಬೇಕಾದ್ರೆ ನಾನು ಯಾವುದೋ ಬಾಸ್ ಟಿವಿಗೆ ಇವರಿಬ್ರು ಹೋಗಿ ಲೈವ್ ಮಾಡ್ತಾ ಇದ್ದಾರೆ ವಿಡಿಯೋನ. ಆ ಒಂದು ಲೈವಲ್ಲಿ ಕೂತ್ಕೊಂಡು ಈ ಅಪ್ಪ ಏನು ಹೇಳಿದಾನೆ ಕೇಳಿಸ್ಕೊಳ್ಳಿ. ನಾನು ಹೋಗ್ತೀನಿ, ನಾನು ಪ್ರಧಾನ ಹೋರಾಟಗಳು ತುಂಬಾ ಇದಾವೆ ನೋಡ್ಲಿ, ನಾನು ಹೋಗ್ತೀನಿ, ನಾನು ಒಬ್ಬ ಕನ್ನಡಿಗನಾಗಿ ನಾನು ರೈತರಿಗೆ ಏನ್ ಸಪೋರ್ಟ್ ಮಾಡ್ಬೇಕು ಅದಕ್ಕೆ ನಿಂತ್ಕೊಂಡು ಸಮಯ ಬಂದಾಗ ಮಾಡ್ತೀವಿ. ಇವಳು ಐಫೋನ್ ತಗೊಂಬರಕ್ ಹೋಗ್ತಾಳ, ಐಫೋನ್ ತಗೊಂಬರಕ್ ಹೋಗ್ತೀನಾ? ಕರ್ನಾಟಕದಲ್ಲಿರುವಂತದ್ದು ಇವತ್ತು ಕನ್ನಡಿಗರೇ ಬೆಳೆಸಿರುವಂತದ್ದು. ಇವರು ಬಂದು ನ್ಯಾಯ ಕೇಳಬಹುದಲ್ಲ, ನಿಂತ್ಕೊಂಡು ಮಾತಾಡಬಹುದಲ್ಲ ರೈತರು ಸಪೋರ್ಟ್ ಮಾಡಕ್ಕೆ. ಐಫೋನ್ ಅಂತ ಕಲಿದ್ದೆ. ಸೊ ನಾನು ಕೂಡ ಸೋನು ಅವ್ರನ್ನ ಮಾತಾಡ್ತೀನಿ. ಈಗ ನಾನ್ ಮಾತಾಡಿರುವಂತಹದ್ದು ಕಳ್ಳನ್ ಮಕ್ಕಳು ಅಂತ ಹೇಳಿ, ನನ್ನ ವೈಯಕ್ತಿಕ ವಿಷಯ ಇಟ್ಕೊಂಡು ಐಫೋನ್ ಅಂತ ಅನ್ನಕ್ಕೆ ಇವನ್ ಯಾವನು? ಇವನ್ಗೇನ್ ಅಧಿಕಾರ ಇದೆ? ಫಸ್ಟ್ ಆಫ್ ಆಲ್ ಒಂದು ಹುಡುಗಿ ಬಗ್ಗೆ ಮಾತಾಡಕ್ಕೆ ಯಾವನಿಗೂ ಅಧಿಕಾರ ಇಲ್ಲ. ನನ್ನ ಪರ್ಸನಲ್ ವಿಷಯಗಳನ್ನ ಮಾತಾಡಕ್ಕೆ ಇವನ್ ಯಾವನು? ಇವನ್ ಮುರುಳಿ ಆಗಿರ್ಬೋದು, ಮಧು ಆಗಿರ್ಬೋದು, ಅದು ಅವ್ರವ್ರ ಮನೆಗೆ ಬಿಟ್ಟಿದ್ದು, ಇಲ್ಲ ಅವ್ರ ಜೊತೆಗಳಿರೋ ವಿಡಿಯೋ ಮಾಡ್ಕೊಂಡಿರೋರ್ಗೆ ಬಿಟ್ಟಿದ್ದು. ನನ್ನ ಹತ್ರ ಯಾವುದು ನಡೆಯೋದೇ ಇಲ್ಲ. ಕಾನೂನು ಪ್ರಕಾರವಾಗಿ ಇಬ್ರು ಮೇಲೂ FIR ಮಾಡಿಸಿದೀನಿ. ಅವ್ರ ಅಂತಲ್ಲ, ಇನ್ನೊಬ್ರು ಸಂಧ್ಯಾ ನಾಗರಾಜ್ ಅಂತ ಅನ್ನೋರು ನನಗೆ ಥ್ರೆಡ್ನಿಂಗ್ ಕೇಸ್ ಹಾಕಿದ್ದಾರೆ. ಅವ್ರೆ ಅಂತ ಮಾತಾಡಿದ್ದಾರೆ ಗೊತ್ತಾ? ನೀನು ಎಲ್ಲಿದ್ಯಾ ಅಲ್ಲೇ ಬಂದ್ಬಿಡ್ತೀನಿ, ನೀನು ಎಲ್ಲಿದ್ಯಾ ಅಲ್ಲೇ ಸಾರಿ ಕೇಳಿಸ್ಬಿಡ್ತೀನಿ. ಯಾಕೆ ನಮಗ್ ಕಾನೂನು ಗೊತ್ತಿಲ್ವಾ ಸರ್? ಶ್ರೀನಿವಾಸ್ ಗೌಡ ಮೊದ್ಲು ಎಲ್ಲ ಯುವಕರಿಗೂ ಕ್ಷಮೆ ಕೇಳುವಂತ ಕೆಲಸ ಮಾಡು. ನಿನ್ನ ಜೊತೆಲಿರೋರು, ನಿನ್ ಜೊತೆ ಪಾರ್ಟಿ ಮಾಡೋರು, ನಿನ್ ಜೊತೆ ಮೋಜು ಮಸ್ತಿ ಮಾಡೋರು, ನಿನ್ನ ಪ್ಲಾಟ್ಫಾರ್ಮ್ ಆಗಿ ಕೊಟ್ಟಿದಾರಲ್ಲ, ಅವರು ಕಳ್ಳನ ಮಕ್ಳು ಇರ್ಬೇಕು ಅನ್ಸುತ್ತೆ. ಎಲ್ಲ ಹುಡುಗರು ಕಳ್ಳನ ಮಕ್ಳಾಗಕ್ ಸಾಧ್ಯ ಇಲ್ಲ. ನಿನಗೆ ದಮ್ಮು, ತಾಕತ್ತು, ಗುಂಡಿಗೆ ಧೈರ್ಯ ಇದ್ರೆ ಸ್ಟ್ರೈಟ್ ಫಾರ್ವರ್ಡ್ ಟಾಕಿಂಗ್ ಅಂತೀಯಲ್ಲ, ನಿನಗೆ ಯಾರಿಂದ ಮೋಸ ಆಗಿದೆ, ಯಾರಿಂದ ಅನ್ಯಾಯ ಆಗಿದೆ, ಯಾವ ನಿನಗ್ ಚೀಟ್ ಮಾಡಿದಾನೆ, ಯಾವ ನಿನ್ ಫ್ಲರ್ಟ್ ಮಾಡಿದಾನೆ, ಅವನ್ನ ನೇರವಾಗಿ ಹಿಂಗ್ ಫಿಂಗರ್ ತೋರಿಸಿ ಈ ನನ್ ಮಗ ಕಳ್ಳನ ಮಗ ಅನ್ನುವಂತ ಧೈರ್ಯ ನಿನ್ನಲ್ಲಿ ಇರ್ಬೇಕಾಗಿತ್ತು ಹೊರತು ಎಲ್ಲಾ ಹುಡುಗರ್ನು ಕಳ್ಳನ ಮಕ್ಳು ಅಂದಿದ್ಯಲ್ಲ, ಮೊದ್ಲು ಕ್ಷಮೆ ಕೇಳುವಂತ ಕೆಲಸ ಮಾಡ್ಬೇಕು ಸೋನು ಶ್ರೀನಿವಾಸ್ ಗೌಡ. ಇವಾಗ ನೋಡಿ, ನಿನ್ ತರನ ಇದೇ ತರ ನಿಗರ್ತಾ ಇದ್ದವಳು ಎರಡೆರಡು ಪೀಸ್ ಹಾಕೊಂಡು ಇವಾಗ ಮೈ ತುಂಬಾ ಬಟ್ಟೆ ಹಾಕಿ ಮೂಲೆ ಸೇರಿಸಿರುವಂತ ಕೆಲಸ ಮಾಡಿದ್ದೀರಿ. ನೀನೇನ್ ದೊಡ್ಡ ವಿಚಾರ ಅಲ್ಲ. ಯಾಕೆ ಎಲ್ಲ ಹುಡುಗರು ಕೈನಲ್ ಮಕ್ಳ? ಅವ್ನ್ ಯಾವನ ಪ್ರೆಸ್ ರಿಪೋರ್ಟರ್ ಕೇಳಿಸ್ಕೊಂಡ್ ಬಂದಿದ್ದಾನೆ. ಬೇರೆ ಯಾರಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಮೆಟ್ಟಲ್ಲಿ ಹೊಡೆದು ಬರ್ತಾ ಇದ್ರು. ಹೆಣ್ಣಾಗಿರೋದ್ ಕಲಿ, ನಾಲ್ಗೆ ಇಡ್ತಾ ಇರ್ಲಿ. ಮಾಧ್ಯಮ ಮೈಕು ಇದೆ ಅಂದ್ರೆ ಇಷ್ಟ ಬಂದಂಗ್ ನಾಲ್ಗೆ ಹರಿದು ಬಿಡೋದಲ್ಲ. ಸೋನು ಶ್ರೀನಿವಾಸ್ ಗೌಡ ಮೊದಲು ಗಂಡ್ ಮಕ್ಳಿಗೆ ಕ್ಷಮೆ ಕೇಳುವಂತ ಕೆಲಸ ಕೇಳಿಸ್ಕೊಳ್ಳಿ. ನಿನ್ನ ಮನೇಲಿರುವಂತ ಗಂಡ್ ಮಕ್ಳನ್ನ ಕಳ್ಳನ್ ಮಕ್ಳು ಅನ್ಕೋ, ನಿನ್ ಟೀಮು, ನಿನ್ನ ಸಂಘ ಪರಿವಾರನ ಕಳ್ಳನ್ ಮಕ್ಳು ಅನ್ಕೋ. ಎಲ್ಲಾ ಹುಡುಗರು ಕಳ್ಳನ ಮಕ್ಳು ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಮೊದ್ಲು ಯುವಕರಿಗೆ ಕ್ಷಮೆ ಕೇಳುವಂತ ಕೆಲಸ ಮಾಡು. ನಿನ್ ಕ್ಷಮೆ ಕೇಳಲೇಬೇಕು, ಕೇಳೋರ್ಗು ಬಿಡೋದಿಲ್ಲ. ನೀನ್ ಕೇಳಿಲ್ಲ ಅಂದ್ರೆ, ನೀನ್ ಏನಾದ್ರೂ ಕ್ಷಮೆ ಕೇಳಿಲ್ಲ ಅಂದ್ರೆ ಇರೋ ಜಾಗಕ್ಕೆ ಬರ್ತಾರಂತೆ. ಬಂದ್ರಿ, ಸ್ಟೇಷನ್ ಮುಂದೆನೆ ಇದೀನಿ, ಬನ್ನಿ. ಅಷ್ಟೊಂದ್ ತಾಕತ್ತಿದ್ರೆ ನನ್ನ 2 ಪೀಸ್ ಹಾಕೊಂತೀನಿ ಅಂತ ನನ್ನ ಬಟ್ಟೆ ಬಗ್ಗೆ ಮಾತಾಡಕ್ಕೆ ನಿನಗೆ ಯಾವ ಯೋಗ್ಯತೆನೇ ಇಲ್ಲ. ಹೇಳ್ತಾ ಇದೀನಿ, ಕೇಳಿಸ್ಕೊ, ಕರೆಕ್ಟ್ ಆಗಿ ಹೇಳ್ತಾ ಇದೀನಿ. ಅವಶ್ಯಕತೆ ಇಲ್ಲ ಸರ್. ನಾನು ಒಂದು ಹುಡುಗಿ ಆಗಿ ಹುಡುಗನ ಬಗ್ಗೆ ನಾನು ಮಾತಾಡೋ ಯೋಗ್ಯತೆ ಇಲ್ಲ ಅಂತ ಅಂದ್ಮೇಲೆ ನನ್ನ ಬಗ್ಗೆನೂ ಅವರು ಮಾತಾಡೋ ಯೋಗ್ಯತೆ ಇಲ್ಲ.